ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ವಿಡಿಯೋನ ಹಾಕಿಲ್ಲ. ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊತೀನಿ, ಆದರೆ ಎಡಿಟ್ ಮಾಡಿ ಹಾಕೋ ಟೈಮ್ ಇದ್ರಿಕಿಲ್ರಿ. ಯಾಕಂದ್ರೆ ನಮ್ಮ ನೆಗ್ಯಾನಿ ಮಗಳದ ಮದುವೆ ಇತ್ತು. ಅದರ ಸಲುವಾಗಿನ ಸಂತಿ ಮಾಡು ಅದು ಇದು ಅಂಥೇಳಿ ನಮಗೆ ಟೈಮನ್ನು ಸಿಗಲಿಲ್ಲ. ವಿಡಿಯೋಸ್ ಹಂಗೆ ಮಾಡಿ ಇಟ್ಕೊಂಡಿನಿ ಪೈಲದ್ದು. ಇನ್ನು ಒಂದೋನಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವಾಗ ಸ್ವಲ್ಪ ಫ್ರೀ ಆದ್ನಿ. ಊರದಿಂದ ಚಿಕ್ಕೋಡಿಗೆ ಬನ್ನಿ ನಾನು ಇವಾಗ. ಇಲ್ಲಿ ಒಂದು ಸ್ಟಾರ್ಟಿಂಗಿಂದ ಒಂದು ಸಾಡಿ ತೋರ್ಸತ್ತೀನಿ ನೋಡ್ರಿ. ಇದು ಸಾಡಿದ ಪ್ರೈಸ್ 1000 ರೂಪಾಯಿ ಐತ್ರಿ. ಸಾಡಿ ಮಾತ್ರ ಮಸ್ತ್ ಇತ್ತು. ಇದ್ರೊಳಗಿಂತನ ಬ್ಲೌಸ್ ಹೊಲಿಯತ್ತಿದ್ನಿ. ಇದನ್ನ ಕಟ್ ಮಾಡಿ ಇದಕ್ಕೆ ಪಿಕೋಪಾಲ್ ಹಾಕಿಡಬೇಕು. ಇದೆ ನೋಡ್ರಿ, ಚಂದ ಐತಿ. ಕಲರೂ ಚಂದ ಐತಿ, ಕಲರ್ ಕಾಂಬಿನೇಷನು ಚಂದ ಐತಿ. ಇಂಥವನ 2 ಸಾಡಿ ಬಂದಿದ್ದು. ಇವಾಗ ಇದನ್ನು ಸ್ಟಿಚ್ ಮಾಡತ್ತೀನಿ. ಇನ್ನೊಮ್ಮೆ ಇದನ್ನು ಇನ್ನೊಂದು ಸ್ಟಿಚ್ ಮಾಡುವಾಗ ಅದನ್ನು ತೋರಿಸ್ತೀನಿ. ಸಾಡಿನ ಸೇಮ್ ಟು ಸೇಮ್ ಸಾಡಿ, ಸೇಮ್ ಕಲರ್, ಸೇಮ್ ಎಲ್ಲ. ಇಲ್ಲಿ ಇದ್ರದ್ದು ಬ್ಲೌಸ್ ಕಟ್ ಮಾಡಿ ಹೊಲಿಯತ್ತೀನಿ ನೋಡ್ರಿ. ಉಲ್ಟಾ ಆಗಿಬಿಡ್ತಿದ. ಇನ್ನೆಲ್ಲನೂ ಇದನ್ನೆಲ್ಲ ಬಿಚ್ಕೋತ ಕುಂದಿರ್ಬೇಕು ನೋಡ್ರಿ. ಫೋನ್ಯಾಗ ಮಾತಾಡ್ಕೋತನ ಹೊಲಿಯಾಕತ್ತಿದ್ನಿ. ಹಂಗೆ ಹೊಲ್ಕೋತನ ಅದು ಒಂದು ಸೈಡ್ದನ ಎರಡೂ ಹೊಲಿದು ಬಿಟ್ಟೇನಿ. ಉಲ್ಟಾ ಆಗಿಬಿಟ್ಟತಿ. ಇನ್ನು ಇದಕ್ಕೆಲ್ಲನೂ ಈಗ ಒಂದು ಸೈಡ್ದು ಎಲ್ಲ ಪೂರ್ತಿ ಎಲ್ಲ ಬಿಚ್ಚಿ ಹಿಂಗೆ ಉಲ್ಟಾ ಮಾಡಿ ಹೊಲಿಬೇಕ್ರಿ. ಇದು ದೊಡ್ಡ ತಲೆನೂ ನೋಡ್ರಿ. ಮೊದಲ ಟೈಮ್ ಸಿಗಂಗಿಲ್ಲ ಅಂಥದ್ರಾಗ ಹಿಂಗೆ ಏನಾರ ಮಿಸ್ಟೇಕ್ ಆತಂದ್ರೆ ಒಂದು ಬ್ಲೌಸ್ ಹೊಲಿಯೋ ಟೈಮ್ ಅದ್ರಾಗನ ಹೋಗಿಬಿಡ್ತೈತಿ. ಅದನ್ನು ಎಲ್ಲನೂ ಎಳಿ ಬಿಚ್ಕೋಬೇಕಲ್ಲ. ಕಟ್ ಮಾಡೋಕ್ಕಂತೂ ಆಗಂಗಿಲ್ಲ. ಎಕ್ಸ್ಟ್ರಾ ಅರಿಬಿನೂ ಜಾಸ್ತಿ ಅರಿಬಿನೂ ಇದ್ರಿಕಿಲ್ಲ. ಇದನ್ನು ಸಾವಕಾಸ ಹೊಲಿಗೆ ಎಲ್ಲ ಬಿಚ್ಚಿ ಭಾಳ ಸೂಕ್ಷ್ಮ ಐತ್ರಿ ಅರಿಬಿ. ಅದನ್ನೆಲ್ಲ ಮತ್ತು ಅತ್ತೈತೆ ಜಗ್ಗಾಡಿದ್ರೂ ಇದು ಅನ್ಸಂಗಿಲ್ಲ. ಮತ್ತು ಅದು ಹೊಲಿಗೆ ಒಂಥರ ಬಿಚ್ಚಿದಂಗೆ ಹೋಲ್ ಕಾಣ್ಸಕತ್ತಿ ಬಿಡ್ತೈತಿ ಅರಿಬಿ. ಅದ್ರ ಸಲುವಾಗಿ ಅದನ್ನು ಸಾವಕಾಸ ಕುತ್ಕೊಂಡ ಬಿಚ್ಚಿಡಬೇಕು. ಅದನ್ನು ಬಿಚ್ಚಿಟ್ಟ ಹೊಲದ ಎಲ್ಲ ಮಾಡಿ ಮುಗಿಸಿದ ನಂತರ ಆವಾಗಲೇ ಮುಗಿಯೋ ಜಂಪರ ಒಂದು ದಿನ ತೊಗೋತ್ರಿ. ಅದನ್ನೆಲ್ಲ ಬಿಚ್ಚಿ ಎಲ್ಲ ಇದು ಮಾಡಿ ಹೊಲದ ಈ ನೆಕ್ಸ್ಟ್ ಡೇದಿಂದ ಕಂಟಿನ್ಯೂ ಮಾಡತ್ತೀನಿ ವಿಡಿಯೋಸ. ಇದು ನನ್ನ ಮಗಳದ ಮತ್ತು ಮಗಂದು ಇಬ್ಬರದೂ ಸ್ಕೂಲ್ದಾಗ ಪ್ರೈಸ್ ಕೊಡೋರಿದ್ರಿ ಇವತ್ತು. ಇಡೀ ವರ್ಷ ಎಲ್ಲ ಕಲ್ತಿದ್ದಾಗಿರ್ಬೋದು. ಸ್ಪೋರ್ಟ್ಸ್, ಇದು ಕಲ್ಚರಲ್ ಫಂಕ್ಷನ್ಸ್ ಯಾವಾರ ಏನಾರು ಪ್ರೈಸ್ ಅದು ಇರ್ತಾವಲ್ರಿ, ಅದನ್ನು ಕೊಡಾಕತ್ತಿದ್ರು. ಅಲ್ಲಿ ಅಂತ ಹೇಳಿ ಹೊಂಟಿದ್ದೀನಿ. ಫಸ್ಟ್ ಎಲ್ಲ LKG UKG ನರ್ಸರಿ ಇವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈ ಥರ ಕೊಟ್ಕೋತನ ಟೈಮನೇ ಎಷ್ಟಾಯ್ತಂದ್ರೆ 2 ಗಂಟೆ ಆಯ್ತು ರೀ ನನ್ನ ಮಗಳದ್ದು ಪ್ರೈಸ್ ಕೊಡೋ ಗುಟ್ಟಿಗೆ. ನನ್ನ ಮಗಂದು ಆತು 12:30 1 ಗಂಟೆ ಕನ್ಗುಟ್ಟೆ ಕೊಟ್ರೆ. ಅವ್ನು ಸೆಕೆಂಡ್ ಸ್ಟ್ಯಾಂಡರ್ಡ, ಈಕೆ 4th ತನಕ ಎಲ್ಲನೂ ಅದು ಕ್ಲಾಸಸ್ ಡಿವಿಷನ್ ಅದಾವಲ್ರಿ, A B ಈ ಥರ ಅವನ್ನೆಲ್ಲನೂ ಕೊಡ್ತಾ. ಇವು ಚಿಕ್ಕ ಮಕ್ಕಳಿಗಂತೂ ಎಲ್ಲದ್ರೊಳಗೂ ಕಾರ್ಯಕ್ರಮದಾಗ ಕರ್ಕೊಂಡಿರ್ತಾರೆ, ಎಲ್ಲದ್ರೊಳಗೂ ಪಾರ್ಟಿಸಿಪೇಟ್ ಮಾಡಿಸಿರ್ತಾರೆ. ಸೊ ಹಂಗಾಗಿ ಎಲ್ಲನೂ ಪ್ರೈಸ್ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೊಟ್ಟಂಗನ. ಮತ್ತು ಒಬ್ರಿಗೆ ಕೊಟ್ಟು ಒಬ್ಬರಿಗೆ ಬಿಡೋದೆ ಹಂಗಂತೇಳಿ ಮೇಡಮ್ಗಳು ಎಲ್ಲ ಮಕ್ಕಳನ್ನೂ ಒಂದೊಂದ್ರಾಗ ಎಲ್ಲರೂ ಪ್ರೈಸ್. And all teachers also, because of the efforts we are here. All teachers who take the different category teachers, because of them only we are here. The efforts are what? ಗೆಸ್ಟ್ಗಳ ಪ್ರಿನ್ಸಿಪಲ್ ಎಲ್ಲಾರ್ದು ಸ್ಪೀಚ್ ಮುಗಿದ ನಂತರ ಇಲ್ಲಿ ತೋರ್ಸತ್ತೇನೆ ನೋಡ್ರಿ. ಇವ ನನ್ನ ಮಗ ಒಂದು 5ರಿಂದ 6 ಪಾರ್ಟಿಸಿಪೇಟ್ ಮಾಡಿ ಗೆದ್ದಿದ್ದ. 2 ಫಸ್ಟ್ ರ್ಯಾಂಕ್ ಬಂದಿದ್ದು ಅಂಥೇಳಿ ಮೆಡಲ್ ಕೊಟ್ಟಾರ. ಇದು ಅವ್ರ ಗ್ರೂಪ್ ನೋಡ್ರಿ, ಇಲ್ಲಿ ತೋರ್ಸತ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್ದೆಲ್ಲ ಗ್ರೂಪ್ ಇದೆ. ಯಾಕೆ ಈ ವಿಡಿಯೋ ಶೇರ್ ಮಾಡ್ಕೊಂಡೇನಿ, ಯಾಕೆ ವಿಡಿಯೋ ಮಾಡ್ಕೊಂಡೇನಿ ಅಂದ್ರೆ ಮೊಬೈಲ್ಗಳು ಹೆಂಗೆ ಯಾವಾಗ ಕೈ ಕೊಡ್ತಾವೆ ಹೇಳಕ್ಕೆ ಬರಂಗಿಲ್ಲ ರೀ. ಈ ಥರ ಮೆಮರೀಸ್ ನಾ ಇಲ್ಲಿ ಶೇರ್ ಮಾಡಿ ಇಟ್ಕೊಂಡಂದ್ರೆ ಅದು ಲೈಫ್ ಲಾಂಗ್ ಮುಂದೆ ನನ್ನ ಮಕ್ಕಳು ನೋಡ್ಬೋದು, ಅದು ಮುಂದೆ ನಾನು ನೋಡ್ಬೋದಲ್ರಿ. ಅದ್ರ ಸಲುವಾಗಿ ಈ ಥರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಮೆಮರೀಸ್ ನಮಗೆ ಉಳಿತಾವಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ತೋರ್ಸತ್ತೇನಿ ನನ್ನ ಮಗಳಿಗೆ.
ನನ್ನ ಮಗಳ ಮೋನೋ ಆ್ಯಕ್ಟಿಂಗ ಮತ್ತು ಎಸ್ಸೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಒಳಗೆ ಫಸ್ಟ್ ಬಂದಿದ್ಲು. ಏನೇನೋ ಸ್ವಾಮಿ ವಿವೇಕಾನಂದ ಅವೆಲ್ಲ ಈ ಕಾಂಪಿಟೇಷನ್ ಏನು ನಡೆಸಿರ್ತಾರಲ್ರಿ ಎಕ್ಸಾಮ್ಸ್, ಅದರೊಳಗೆ ಸೆಕೆಂಡ ಥರ್ಡ ಹಿಂಗೆ ಬಂದಿದ್ದು. ಆಕೆಗೂ ಕೂಡ ಒಂದು 7ರಿಂದ 8ರೊಳಗೆ ಪ್ರೈಸ್ ಬಂದಿದ್ದು. ಅವನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ನಿ. ಆಗಲೇ ನಿಮಗೆ ತೋರಿಸಿದ್ನೆಲ್ಲ ಉಲ್ಟಾ ಪಲ್ಟಾ ಆಗಿತ್ತಲ್ಲ ಅದು ಬ್ಲೌಸ, ಅದೆಲ್ಲ ಹೊಲದು ರೆಡಿ ಮಾಡಿಟ್ಟೆನೆ ನೋಡಿರಿ. ಈಗ ತೋರ್ಸತ್ತೀನಿ ನಿಮಗೆ. ಅದು ದಡಿ ಐತ್ರಲ್ಲ, ಇಲ್ಲಿ ತೋಳಿಗೆ ಐತ್ರಲ್ಲ ಅಂಥದನ್ನು 2 ಪದರ ಅದನ್ನ ಕಟ್ ಮಾಡಿ, ಈ ಥರದ್ದನ್ನು 2 ಪದರ ಅದನ್ನ ಕಟ್ ಮಾಡಿ ಈ ಥರ ಕೊಳ್ಳಿಗೆ ಹಿಂಗೆ ಸಣ್ಣಗೆ ಲೇಸ್ ಇದನ್ನು ಕಟ್ಟೇನಿ. ಅದು ಹೊರಗಡೆ ಸಿಗುವಂಥ ಲೇಸ್ಗಳು ಅವನ್ನೆಲ್ಲ ಹಚ್ಚಬೇಡ್ರಿ, ಚಲೋ ಕಾಣಂಗಿಲ್ಲ ಅಂದಿದ್ರೆ. ಅದು ಸಾಡಿ ಒಳಗಿಂದನ ಸ್ವಲ್ಪ ತೊಗೊಂಡು ಈ ಥರ ಕಟ್ಟಿದ್ನಿ. ಇವ 3 ಬ್ಲೌಸ್ ಇವನ್ನ ಕಟ್ ಮಾಡಿದಾಗ ಹೊಲಿಯುವಾಗ ನಿಮಗೆ ತೋರಿಸಿದೆ, ಕಟ್ ಮಾಡುವಾಗ ತೋರಿಸೇನೆ ಅನಿಸ್ತೈತಿ. ಇವನ್ನ 3 ಬ್ಲೌಸ್ ಈ ಥರ ರೆಡಿ ಆಗ್ಯಾವ. ಇವನ್ನಷ್ಟು ಕೊಡಬೇಕು. ಇಲ್ಲಿ ನೆಕ್ಕಿಗೇನ ಇದನ್ನು ಕಟ್ಟಿದ್ದೇನಲ್ಲ ಅದನ್ನು ಈ ಕಲರ್ ಇದ್ರೊಳಗೆ ಯಾವ ಕಲರ್ ಬೇಕಾದ್ರೂ ನಂಗೆ ಕಟ್ಬೋದಾಗಿತ್ತು. ಯೆಲ್ಲೋ ಕಲರ್ ಜಾಸ್ತಿ ಐತನ, ಅದು ಯೆಲ್ಲೋ ಕಲರ್ ಮತ್ತು ಆರೆಂಜ್ ಕಲರ್ ಒಳಗೆ ಈ ಥರದ್ದು ಒಂದು ಪೈಪಿಂಗ್ ಮಾಡಿದ್ದೀನಿ. ಅದೇ ಥರ ಎಲ್ಲದಕ್ಕೂ ಮಾಡಿದ್ದೀನಿ. ಯಾವ ಕಲರ್ ಜಾಸ್ತಿ ಇರ್ತೈತಲ್ರಿ ಅದೇ ಕಲರನ್ನು ಪೈಪಿಂಗ್ ಮಾಡೀನಿ. ಅಂದ್ರೆ ಅದು ಒಂದು ಕಲರ್ ಆದ್ರೆ ಲುಕ್ ಕಾಣಿಸ್ತೈತಿ, ಅದು ಎಷ್ಟು ನೀಟ್ ಕಾಣಿಸ್ತೈತಿ. ಅದ್ರದ್ದು ಅರ್ಬಿ ಆದ್ರೆ ಅದು ಅಷ್ಟು ಲುಕ್ ಅನ್ಸಂಗಿಲ್ಲ. ಅದಕ್ಕಾಗಿ ಸಪ್ರೇಟಾಗಿ ಅರ್ಬಿ ತಂದು ಅದ್ರೊಳಗೆ ಹಿಂಗೆ ಪೈಪಿಂಗ್ ಮಾಡೀನಿ. ಆಗಲೇ ನಿಮಗೆ ಈಗ ಒಂದು 2 ವಿಡಿಯೋದ ಇದನ್ನ ಅಪ್ಲೋಡ್ ಮಾಡೇನಿ ರೀ. ಬ್ಲೌಸ್ನ ಇದಕ್ಕೆ ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋದು ಮತ್ತು ಮೆಜರ್ಮೆಂಟ್ ಮಾಡ್ಕೊಳ್ಳೋದು, ಸ್ವಲ್ಪ ಇದು ಬೀಡ್ಸ್ ಎಲ್ಲ ಹಾಕೋದೆಲ್ಲ ವಿಡಿಯೋ ಮಾಡಿ ಹಾಕಿದ್ನಿ ಆಲ್ರೆಡಿ. ನೀವು ನೋಡಿರ್ತೀರ ಅನ್ಕೊತೀನಿ. ಅದನ್ನು ಈಗ ವರ್ಕ್ ಪೂರ್ತಿ ಕಂಪ್ಲೀಟ್ ಮಾಡತ್ತೀನಿ ನೋಡಿರಿ. ಈಗ ಎಲ್ಲ ಆಗೈತಿ. ಬ್ಯಾಕ್ ನೆಕ್ ಆಗೈತಿ, ಫ್ರಂಟ್ ನೆಕ್ ಆಗೈತಿ, ಆಚೆ ಕಡೆ ತೋಳು ಆಗೈತಿ ನೋಡಿರಿ. ಕಾಣಿಸತೈತಿ ನಿಮಗೆ. ಇಲ್ಲಿ ಈಚೆ ಕಡೆ ತೋಳನ ಲಾಸ್ಟ್ ಮುಗಿದ ನಂತರ ನಿಮಗೆ ತೋರ್ಸತ್ತೇನೆ ಎಲ್ಲನೂ. ಈ ಥರ ಆಗಿತ್ತು ವರ್ಕ. ಈ ವರ್ಕರ ಭಾಳ ಟೈಮ್ ತೊಗೋತ್ರಿ. ನನಗೆ 8ರಿಂದ 10 ದಿನ ಕಂಟಿನ್ಯೂ ಕೂತ್ ಮಾಡಿ ಅನ್ಸತಿ. ನಂದು ಅಷ್ಟು ಫಾಸ್ಟ್ ಇಲ್ಲಲ್ರಿ. ಇವಾಗ ಕಲಿತು ಮಾಡತ್ತೀನಿ ನಾನು. ಅಷ್ಟು ಫಾಸ್ಟ್ ಇಲ್ಲ ಕೈ. ಫಾಸ್ಟ್ ಇದ್ದವರಾದರೆ ಒಂದು 2ರಿಂದ 3 ದಿನದಾಗ ಇದನ್ನು ಮುಗಿಸ್ತಾರೆ. ಈ ಥರ ಆಗಿತ್ತು ಲಾಸ್ಟ್ ಫೈನಲ್ ಲುಕ್. ಅಂದರೆ ಸಾಡಿನೂ ಇದು ಒಂದು ಕಲರ್ ಐತೆ, ನಾನು ಅದರೊಳಗೆ ವೈಟ್ ಬೀಡ್ಸ್ನ ಹಾಕಿ ಈ ವರ್ಕ್ ಮಾಡಿರೋದ್ರಿಂದ ಅದು ಎಷ್ಟು ಚಂದ ಎದ್ದು ಕಾಣತಿತ್ತಂದ್ರೆ ಹೊಲದ ನಂತರ ನಿಮಗೆ ತೋರಿಸ್ತೀನಿ. ಇದನ್ನು ಎಲ್ಲ ಪೂರ್ತಿ ರೆಡಿ ಆದ ನಂತರ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣಕತ್ತೈತ್ರಿ. ಇದಿಲ್ಲಂದ್ರೂ ಒಂದು 4,000 ರೂಪಾಯಿದ ವರ್ಕ್ ಡಿಸೈನ್ ಐತಿದ. ನಮ್ಮ ನೆಗ್ಯಾನಿದ ಇದು, ನಮ್ಮ ಕಾಸು ನೆಗ್ಯಾನಿದನ. ಪಾಪಾಕಿ ಬೇಡ ಇದು ವರ್ಕ್ ಮಾಡಿದ್ದು, ನನಗೇನು ಅಮೌಂಟ್ ಬೇಡ ಅಂದ್ರೂ ಅಕ್ಕ ಅದಕ್ಕೆ ಮಟೀರಿಯಲರ ಹತ್ತಿರ್ತೈತಲ್ಲ ಅದಕ್ಕೆ ತಗೋ ಅಂತ ಹೇಳಿ 2,000 ರೂಪಾಯಿ ಏನು ಕೊಟ್ಟಾಳಕಿ ನನಗೆ. 2,500 ರೂಪಾಯಿ ಕೊಟ್ಟಾಳ್ರಿ. ಅಂದ್ರೆ ಸಾರಿಗೆ ಬೇಬಿ ಕುಚ್ಚಿ ಕಟ್ ಅಂಥೇಳಿ ಸಾಡಿನೂ ಕೊಟ್ಟಿದ್ಲಲ್ಲ, ನಿಮ್ಗೆ ತೋರ್ಸೇನೆ ಅದನ್ನ ಸಾಡಿ ಹೋದ ವಿಡಿಯೋದಾಗ. ಸಾಡಿ ಅದರ ಮಸ್ತ್ ಐತಿ. ಟಿಶ್ಯೂ ಸಿಲ್ಕ್ ಅಂತ ಬಂದಾವಲ್ರಿ ಈಗ ಹೊಸವ, ಆ ಥರದ್ದಿದ. ಮತ್ತು ಈ ಥರದ್ರೊಳಗನ ವರ್ಕ್ ನೀಟ್ ಕುಂದಿರ್ತೈತಿ. ಯಾಕಂದ್ರೆ ಅದು ಬ್ಲೌಸ್ ಹಿಂಗೆ ಸೂಜಿ ಹಿಂಗೆ ಚುಚ್ಚಿದಾಗ ಇದು ಎಳೆ ಎಲ್ಲ ಜಗ್ಗಿದಂಗೆ ಆಗ್ತೈತಲ್ರಿ. ಈ ಟಿಶ್ಯೂ ಸಿಲ್ಕ್ ಒಳಗೆ ಹಂಗೆ ಆಗಂಗಿಲ್ಲ. ವರ್ಕ್ ಎಂಥದ್ದು ವರ್ಕ್ ಮಾಡಿದ್ರೂ ಭಾಳ ಚಂದ ಕುಂದಿರ್ತೈತಿ. ನೋಡ್ಬೋದು, ನಿಮಗೆ ಇಲ್ಲಿ ತೋರ್ಸತ್ತೀನಿ. ಅಲ್ಲಿ ತೋಳಿಗೇನು ಹಾಕಿದ್ನಲ್ಲ ಇಲ್ಲಿ ಒಂದು ಡಿಸೈನ್, ಇದು ಕೆಳಗಡೆ ಇಲ್ಲಿ ಹಿಂದೆ ಒಂದು ಡಿಸೈನ್ ಹಾಕೊಂಡೀನಿ. ಯಾಕಂದರೆ ಇದೇ ಥರನ ರೌಂಡ್ ನೆಕ್ ಮಾಡಿದ್ನಂದ್ರೆ ಅದು ಅಷ್ಟು ಎದ್ದು ಲುಕ್ ಕಾಣ್ತಿರ್ಕಿಲ್ರಿ. ಅಲ್ಲಿ ಒಂದು ಆ ಥರದ್ದು ತೋಳಿಗೆ ಮಾಡಿದ್ನಲ್ಲ ಅಂಥದ್ದು ಒಂದು ಹಿಂದೆ ಮಾಡೀನಿ ಅಷ್ಟೇ. ನಾನು ಅದೆಷ್ಟು ಬೇರೆ ಥರನೆಲ್ಲ ಲುಕ್ ಕೊಡತೈತಿ. ಇಲ್ಲಿ ತೋರಿಸ್ತೀನಿ ಇಂಥ ಡಿಸೈನ ಅಲ್ಲಿ ಕೆಳಗೆ ಮಾಡಿದ್ದೀನಿ. ನಾನು ಇವಾಗ ಕಲಿತು ಒಂದು 4ರಿಂದ 5 ತಿಂಗಳಾಗಿರ್ಬೋದು ರೀ. ಅಂದರೆ ನನಗೂ ಇನ್ನೂ ಸ್ವಂತ ನಾನು ಡಿಸೈನ್ ಕ್ರಿಯೇಟ್ ಮಾಡಿಕೊಂಡು ನಾನು ಹಾಕೋಕ್ಕಂತ ಇನ್ನೂ ಸ್ವಲ್ಪ ಅಷ್ಟು ಬರೋಂಗಿಲ್ಲ. ಹಿಂಗೆ ಬೇರೆ ವಿಡಿಯೋಸ್ ನೋಡಿ ಹಾಕಿದ್ದಿದ. ತೋಳಿಂದ ಬೇರೆ ಬ್ಲೌಸ್ ಅಂದರೆ ತೋಳನ ಬೇರೆ ಬ್ಲೌಸಿಗಿತ್ತು. ಈ ಥರ ನೆಕ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಇದನ್ನ ಎಲ್ಲಿ ನೋಡಿಲ್ಲ. ಅಂದ್ರೆ ಇದಕ್ಕೆ ಮ್ಯಾಚ್ ಆಗುವಂಗೆ ತೋಳದಷ್ಟು ನೋಡಿದ್ದು ನಾನು. ತೋಳ್ದು ಭಾಳ ಚಂದ ಕಾಣತಿತ್ತು. ನಾನು ಆ ತೋಳಿಂದನ ಇದಕ್ಕೆ ಹಿಂದೆ ಎಷ್ಟು ಲೈನ್ ಹಾಕೋಬೇಕು, ಯಾವ್ದು ಬೀಡ್ಸ್ ಹಾಕೋಬೇಕು, ಯಾವ ಥರದ್ದು ಹಾಕೋಬೇಕಂಥೇಳಿ ಡಿಸೈಡ್ ಮಾಡಿದ್ದು ನಾನು. ಯಾವುದೇ ಆಗಲಿ ನಾವು
ಮಾಡ್ತಾನೆ ಕಲಿಬೇಕ್ರಿ. ನಮಗೆ ಸ್ವಂತ ಕ್ರಿಯೇಟ್ ಇನ್ನು ನಾವು ಸ್ಟಾರ್ಟ್ ಮಾಡಿದಂಗೆ ಈ ಥರ ಹಾಕಿದ್ರೆ ಈ ಥರ ಡಿಸೈನ್ ಬರ್ತೈತಿ ಅಂಥೇಳಿ ನಮಗೆ ಮಾಡ್ತಾ ಗೊತ್ತಾಗ್ತಾ ಹೋಗ್ತೈತಿ. ಈ ಡಿಸೈನ್ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ ನೋಡಾಕತ್ತೀರಿ 100-200 ವ್ಯೂಸ್ ಬರ್ತಾವ, ಆದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ. ಇದನ್ನು ಹೊಲದ ನಂತರ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಇರ್ತೈತಿ ವಿಡಿಯೋ. ಸಿಗೋಣ ಫ್ರೆಂಡ್ಸ್.